Hi everyone, welcome back to my YouTube channel. I am Darshan, student of Interface College, Davanagere. In today's session, we're discussing about conditional statements in C program, especially if else, if ladder with syntax and program. Conditional statements. Conditional statements in C are used to make decision based on specific condition. ಒಂದು ಸ್ಪೆಸಿಫಿಕ್ ಕಂಡೀಷನ್ ಆಧಾರವಾಗಿ ಇಟ್ಕೊಂಡು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೋಸ್ಕರ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ದೇ ಅಲೋ ದಿ ಪ್ರೋಗ್ರಾಮ್ ಟು ಎಕ್ಸಿಕ್ಯೂಟ್ ಎ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್ ಡಿಪೆಂಡಿಂಗ್ ಆನ್ ವೆದರ್ ಎ ಕಂಡೀಷನ್ ಇವ್ಯಾಲ್ಯುವೇಟ್ಸ್ ಟು ಟ್ರೂ ಆರ್ ಫಾಲ್ಸ್. ಸ್ಪೆಸಿಫಿಕ್ ಕಂಡೀಷನ್ಸ್ ನ ಇವ್ಯಾಲ್ಯುವೇಟ್ ಮಾಡಿದ ನಂತರ ಅದು ಟ್ರೂನೋ ಅಥವಾ ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಿ ನಂತರದಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸಿ ಸಪೋರ್ಟ್ಸ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕೆಲವೊಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಟೈಪ್ಸ್ ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಫಸ್ಟ್ ಒನ್, ಇಫ್ ಸ್ಟೇಟ್ಮೆಂಟ್ಸ್. ದ ಇಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಇಫ್ ದ ಕಂಡೀಷನ್ ಇವ್ಯಾಲ್ಯುವೇಟ್ಸ್ ಟ್ರೂ. ಇಫ್ ಅನ್ನೋದು ಇದು ಒಂದೇ ಬ್ಲಾಕ್ ಆಫ್ ಕೋಡ್ ಆಗುತ್ತೆ. ದ ಕಂಡೀಷನ್ ಇವ್ಯಾಲ್ಯುವೇಟ್ಸ್ ಟ್ರೂ. ಟ್ರೂ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಫ್ ಕಂಡೀಷನ್ ಸಿಂಟ್ಯಾಕ್ಸ್ ಈ ತರ ಇದೆ. ಸಿಂಟ್ಯಾಕ್ಸ್ ಅಲ್ಲಿ ಯಾವುದೇ ಚೇಂಜಸ್ ನ ನಾವು ಮಾಡಕ್ ಆಗೋದಿಲ್ಲ. ಇಫ್ ಅನ್ನೋದು ಇದು ಕೀವರ್ಡ್, ಕಂಡೀಷನ್ ಎನ್ಕ್ಲೋಸ್ಡ್ ವಿತ್ ಅ ಬ್ರಾಕೆಟ್ ಅಂಡ್ ಇದು ಬ್ಲಾಕ್ ಆಫ್ ಕೋಡ್. ಎಕ್ಸಾಂಪಲ್ ನೋಡಿ, ಇಂಟೀಜರ್ ಅನ್ನೋ ಒಂದು ಡೇಟಾ ಟೈಪ್ ಅಲ್ಲಿ ಎ ಅನ್ನೋ ಒಂದು ವೇರಿಯೇಬಲ್ ಒಳಗೆ 5 ಅನ್ನೋ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಆ 5 ಅನ್ನೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಅನ್ನೋ ಒಂದು ಕಂಡೀಷನ್ ಇಲ್ಲಿ ಹಾಕಿದೀವಿ. 5 ಅನ್ನೋದು ಗ್ರೇಟರ್ ದ್ಯಾನ್ 0 ಕಂಡೀಷನ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಈ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಫ್ಲೋ ಡಯಾಗ್ರಾಮ್, ಕಂಟ್ರೋಲ್ ಮೂವಿಂಗ್ ಸ್ಟ್ರಕ್ಚರ್ ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಂಡೀಷನ್ ನ ಇವ್ಯಾಲ್ಯುಯೇಟ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಗಿದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಪ್ರೊಸೆಸಿಂಗ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆಗಿದೆ ಡೈರೆಕ್ಟ್ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ಇಫ್ ಎಲ್ಸ್ ಸ್ಟೇಟ್ಮೆಂಟ್. The if else statement execute one block of code if the condition is true and another block of code if the condition is false. If else statements ಅಲ್ಲಿ ಎರಡು ಬ್ಲಾಕ್ ಆಫ್ ಕೋಡ್ ನ ನೋಡ್ತಾ ಹೋಗ್ಬೋದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನೋಡ್ತಾ ಹೋಗ್ಬೋದು. ಮೇನ್ಲಿ ಟೂ. ಇಫ್ ದ ಕಂಡೀಷನ್ ಇಸ್ ಟ್ರೂ, ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಬ್ಲಾಕ್ ದೆನ್ ಇಟ್ ಫಾಲ್ಸ್, ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಸಿಂಟ್ಯಾಕ್ಸ್ ಸ್ವಲ್ಪ ಚೇಂಜ್ ಇರುತ್ತೆ. ಎಲ್ಸ್ ಅಲ್ಲಿ ಯಾವುದೇ ರೀತಿ ಕಂಡೀಷನ್ ಹಾಕೋದಿಲ್ಲ. ಇಲ್ಲಿ ನಾವು ಮಾಡಿದ್ದಲ್ಲಿ ಅದು ಎರರ್ ತೋರಿಸುತ್ತೆ. ಎಕ್ಸಾಂಪಲ್, ಇಲ್ಲಿ ಕೂಡ ಸೇಮ್ -3 ಅನ್ನೋ ಒಂದು ವ್ಯಾಲ್ಯೂ ನ ತಗೊಂಡಿದೀವಿ. ಆ -3 ಗ್ರೇಟರ್ ದ್ಯಾನ್ 0 ಅನ್ನೋ ಒಂದು ಕಂಡೀಷನ್ ಹಾಕಿದೀವಿ. ಆ ಕಂಡೀಷನ್ ಟ್ರೂ ಆಗಿದ್ರೆ ಪಾಸಿಟಿವ್ ಅಂತ ಪ್ರಿಂಟ್ ಆಗ್ಲಿ, ಇಲ್ಲಾಂದ್ರೆ ನೆಗೆಟಿವ್. ಇಫ್ ಅಲ್ಲಿ ಕಂಡೀಷನ್ ಫಾಲ್ಸ್ ಆಗಿದೆ, ನೆಕ್ಸ್ಟ್ ಕಂಟ್ರೋಲ್ ಎಲ್ಸ್ ಬ್ಲಾಕ್ ಗೆ ಬರುತ್ತೆ. ಎಲ್ಸ್ ಟ್ರೂ ಆಗಿದೆ, ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಫ್ಲೋ ಡಯಾಗ್ರಾಮ್. ಕಂಡೀಷನ್ ನ ಚೆಕ್ ಮಾಡುತ್ತೆ. ಅದು ಫಾಲ್ಸ್ ಆಗಿದ್ರೆ ಎಲ್ಸ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೂ ಆಗಿದ್ರೆ ಇಫ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಎಲ್ಸ್ ಇಫ್ ladder. Then if else if ladder is used to test multiple conditions sequentially. In especially C programming ಅಲ್ಲಿ sequentially execution ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ನಾವು if else if ladder ನ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್, ಕಂಡೀಷನ್, else if ಮಲ್ಟಿಪಲ್ ಬ್ಲಾಕ್ ಆಫ್ ಕೋಡ್ ಇದ್ದಾಗ else if ನ ಯೂಸ್ ಮಾಡ್ತೀವಿ. ಇನ್ ಕೇಸ್ if ಕೂಡ ಯೂಸ್ ಮಾಡ್ಬೋದು. ಪ್ರಾಪರ್ ವೇ ಅಲ್ಲಿ else if ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಒಂದು ಪ್ರೋಗ್ರಾಮ್ ಮುಖಾಂತರ ಇದನ್ನ ಡಿಸ್ಕಸ್ ಮಾಡೋಣ. hash include stdio.h ಅನ್ನೋದು ಹೆಡರ್ ಫೈಲ್, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಮತ್ತೆ ಇಂಟ್ ಮೇನ್ ಅನ್ನೋದು ಮೇನ್ ಫಂಕ್ಷನ್. ನೆಕ್ಸ್ಟ್ ಮೇನ್ ಫಂಕ್ಷನ್ ಒಳಗೆ ಒಂದಿಷ್ಟು ಕೋಡ್ ನ ಬರೆಯೋಣ. ಇಂಟೀಜರ್ ಅನ್ನೋ ಒಂದು ಡೇಟಾ ಟೈಪ್ ಅಲ್ಲಿ ನಂಬರ್ ಅನ್ನೋ ಒಂದು ವೇರಿಯೇಬಲ್ ನೇಮ್ ನ ತಗೊಂಡು, ನೆಕ್ಸ್ಟ್ ಇದು ಔಟ್ಪುಟ್ ಸ್ಟೇಟ್ಮೆಂಟ್ ಯೂಸರ್ ರೆಫರೆನ್ಸ್ಗೋಸ್ಕರ ಎಂಟರಿಂಗ್ ಸ್ಕ್ಯಾನ್ಎಫ್ ನ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಿದೀವಿ. ಈ ಕಂಡೀಷನ್ ಹಾಕ್ತೀನಿ. ಇಫ್ ನಮ್ ಕೊಟ್ಟಿರುವಂತ ನಂಬರ್ ಗ್ರೇಟರ್ ದ್ಯಾನ್ 0 ಆಗಿದೆ, given
percentage D number is positive. ಪರ್ಸೆಂಟೇಜ್ ಡಿ ಅನ್ನೋ ಫಾರ್ಮೆಟ್ ಸ್ಪೆಸಿಫೈ ಅಲ್ಲಿ ಯಾವ ವ್ಯಾಲ್ಯೂ ಬಂದು ಸ್ಟೋರ್ ಹಾಕಬೇಕು ಅನ್ನೋದನ್ನ ಇಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಕಂಡೀಷನ್ಸ್ ಇದ್ದ ಮಾತ್ರ ಈ ಬ್ರಾಕೆಟ್ ಹಾಕಬೇಕು. ಓನ್ಲಿ ಒಂದು ಕಂಡೀಷನ್ ಇದ್ದಾಗ ಹಾಕೋ ಅವಶ್ಯಕತೆ ಇರಲ್ಲ. ಬಟ್ ಚೆನ್ನಾಗಿ ಕಾಣಲಿ ಅಂತ ಹಾಕಿದ್ದೀನಿ. ಎಲ್ಸ್ ಇಫ್ ನಂಬರ್ ಇಸ್ ಈಕ್ವಲ್ ಟು 0. ಇಲ್ಲಿ ಡಬಲ್ ಈಕ್ವಲ್ ಟು ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಸಿಂಗಲ್ ಈಕ್ವಲ್ ಟು ಬಂದ್ಬಿಟ್ಟು ವೇರಿಯಬಲ್ ಡಿಕ್ಲೇರ್ಗೋಸ್ಕರ. ನೆಕ್ಸ್ಟ್ ಡಬಲ್ ಈಕ್ವಲ್ ಟು ಬಂದ್ಬಿಟ್ಟು ಈಕ್ವಾಲಿಟಿ ಚೆಕಿಂಗ್ಗೋಸ್ಕರ. ಇದ್ರ ಬಗ್ಗೆ ಗಮನ ಇರಲಿ. ಪ್ರಿಂಟ್ given percentage D number is 0. ಪರ್ಸೆಂಟೇಜ್ ಡಿ ಫಾರ್ಮೆಟ್ ಸ್ಪೆಸಿಫೈಯರ್ ಅಲ್ಲಿ ನಂಬರ್ ವ್ಯಾಲ್ಯೂ ಬಂದು ಕೂಡಬೇಕು. ಮತ್ತೆ ಇದು /t ಅನ್ನೋದು ಎಸ್ಕೇಪ್ ಸೀಕ್ವೆನ್ಸಸ್. /n ಬಂದ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಲ್ಸ್ ಅಲ್ಲಿ ಏನೋ ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ಪ್ರಿಂಟ್ percentage numbers relative number. ಲೇಬಲ್ ಮಾಡೋಣ. ಬಿಲ್ಡ್ ಅಂಡ್ ರನ್ ಅನ್ನೋ ಆಪ್ಷನ್ ಇದೆ ನೋಡಿ. ಎಂಟರ್ ನಂಬರ್ ಅಂತ ಕೇಳ್ತಾ ಇದ್ದೀನಿ ನಾನು. ಐ ಆಮ್ ಎಂಟರಿಂಗ್ 8. ಗಿವನ್ 8 ನಂಬರ್ ಇಸ್ ಪಾಸಿಟಿವ್. ನೆಕ್ಸ್ಟ್ ಅದೇ ರೀತಿ 0 ಎಂಟರ್ ಮಾಡ್ತೀನಿ. ಗಿವನ್ 0 ನಂಬರ್ ಇಸ್ 0. ನೆಕ್ಸ್ಟ್ -4. ಗಿವನ್ -4 ನಂಬರ್ ಇಸ್ ನೆಗೆಟಿವ್ ನಂಬರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಇಲ್ಲಿ ಡಿಬಗ್ ಅನ್ನೋ ಆಪ್ಷನ್ ಇದೆ. ಡಿಬಗ್ ಮಾಡೋದನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಈ ಸೆಷನ್ ವೈಂಡ್ ಅಪ್ ಮಾಡೋ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.